ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಪ್ರಕರಣವನ್ನ. ಇಂಥ ಲಜ್ಜೆಗೆಟ್ಟ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದಕ್ಕೆ ಯಾವ ಮಟ್ಟಕ್ಕೂ ಕೂಡ ಏಸೋದಿಲ್ಲ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಯಾವ ಮಟ್ಟಕ್ಕೂ ಕೂಡ ಏಸೋದಿಲ್ಲ. ನೋಡಿ ಎಂತ ದುರ್ದೈವ. ನಿನ್ನೆ ಓಂ ಶಕ್ತಿ ಮಾಲಧಾರಿಗಳು ಇಡೀ ರಾಜ್ಯದಲ್ಲಿದ್ದಾರೆ, ಇಡೀ ದೇಶದಲ್ಲಿದ್ದಾರೆ. ಆದರೆ ನಿನ್ನೆ ದಿನ ಜಯನಗರದಲ್ಲಿ ಶಾಂತಿಯುತವಾಗಿ ಮಾಲಾಧಾರಿಗಳು, ಓಂ ಶಕ್ತಿ ಮಾಲಾಧಾರಿಗಳು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರ ಮೇಲೂ ಕೂಡ ಕಲ್ಲೆಸತಕ್ಕಂತ ಒಂದು ಷಡ್ಯಂತ್ರ ಕುತಂತ್ರ ಮಾಡ್ತಲ್ಲ. ಹೆಣ್ಮಗಳು ತಲೆಯಲ್ಲಿ ರಕ್ತ ಬಂದಿದೆಯಲ್ಲ, ಇದಕ್ಕೆ ಉತ್ತರ ಕೊಡ್ತಕ್ಕಂಥ ಯಾರು? ಮಾನ್ಯ ಸಿದ್ದರಾಮಯ್ಯನವರೇ, ಡಿ.ಕೆ. ಶಿವಕುಮಾರ್ ಅವರೇ. ಬಳ್ಳಾರಿನಲ್ಲಿ ಆಡಳಿತ ಪಕ್ಷದ ಶಾಸಕನೇ ಗುಂಡಾಗರ್ದಿ ಮಾಡ್ತಾನೆ. ಇವರ ನಡವಳಿಕೆ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ, ಅಲ್ಲಿ ಕಾಂಗ್ರೆಸ್ ಶಾಸಕ ನೇತೃತ್ವದಲ್ಲಿ ಅಲ್ಲಿ ಗುಂಡಾಗರ್ದಿ ಮಾಡ್ತಾರೆ. ಪತ್ರಿಕೆ ಟಿವಿಗಳನ್ನು ನೋಡಿದ್ರೆ ಪೊಲೀಸರು ಎಫ್ಐಆರ್ ರಿಜಿಸ್ಟರ್ ಮಾಡ್ತಾರಂತೆ, ಪೊಲೀಸರು ತನಿಖೆ ಮಾಡ್ತಾರಂತೆ. ಮಾರದಿನ ಪೊಲೀಸ್ ಕಸ್ಟಡಿ ತಗೊಂಡ್ಮೇಲೆ ಜೈಲಿಗೆ ಹಾಕಿದ್ಮೇಲೆ ಜಮೀರ್ ಅಹಮದ್ ಬಂದಂತ ದೇಶದ್ರೋಹಿಗಳಿಗೆ ಬಿರಿಯಾನಿ ತಿನ್ಸೋ ಕೆಲಸ ಅವರು ಮಾಡ್ತಾರೆ. ಇವತ್ತು ರಾಜ್ಯದ ಪೊಲೀಸ್ ವ್ಯವಸ್ಥೆ ಬಗ್ಗೆ ಇವತ್ತು ರಾಜ್ಯದ ಜನ ವಿಶ್ವಾಸ ಕಳೆದುಕೊಳ್ತಾ ಇದ್ದಾರೆ. ಈ ಪೊಲೀಸ್ ವ್ಯವಸ್ಥೆಯನ್ನ ಹಾಳು ಮಾಡತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಕೋಗಿಲನದಿ ಅಕ್ರಮ ವಲಸಿಗರು ಇಲ್ಲಿದ್ದಾರೆ. ಕೇವಲ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕಷ್ಟೇ ಸೀಮಿತ ಆಗಿಲ್ಲ. ನಾನು ಈ ಸಂದರ್ಭದಲ್ಲಿ ಬ್ಯಾಟರಾಯನಪುರ ಕ್ಷೇತ್ರದ ಅಧ್ಯಕ್ಷರಿಗೆ, ಮಂಡಲದ ಅಧ್ಯಕ್ಷರಿಗೆ, ವಿಶೇಷವಾಗಿ ತಮ್ಮೇಶ್ ಗೌಡರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛಪಡ್ತೇನೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಕೋಗಿಲು ಪ್ರಕರಣ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಕ್ರಮ ವಲಸಿಗರಿಗೆ ಮನೆ ಕೊಡೋದಕ್ಕೆ ಹೊರಟಿದ್ದಾರೆ ಅಥವಾ ಚರ್ಚೆ ಇಡೀ ದೇಶದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ, ತಮ್ಮೇಶ್ ಗೌಡರ ನೇತೃತ್ವದಲ್ಲಿ ಏನು ಕಳೆದ ತಿಂಗಳು ಹೋರಾಟ ಮಾಡಿದ್ರು ಅದರ ಪರಿಣಾಮ ಇವತ್ತು ನಾವಿಲ್ಲಿ ಬಂದು ಪ್ರತಿಭಟನೆ ನಾವು ಕೂಡ ಮಾಡ್ತಾ ಇದ್ದೇವೆ. ಅದರ ಪರಿಣಾಮ ಪ್ರತಿಭಟನೆ ಮಾಡ್ತಾ ಇದ್ದೇವೆ.